ಹಲೋ. ಸೊ ಇವತ್ತು ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಕೆ ಆನ್ಸರ್ಸ್ ನೋಡ್ತಾ ಹೋಗೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಕೆ ಆನ್ಸರ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಸೊ ಆ ವಿಡಿಯೋನ ಯಾರು ವಾಚ್ ಮಾಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ಗೆ ಹೋಗಿ ಚೆಕ್ ಮಾಡಿ. ನಾನು ಅದ್ರದ್ದು ಲಿಂಕ್ನ ಮತ್ತೊಮ್ಮೆ ಮೆನ್ಷನ್ ಮಾಡಿರ್ತೀನಿ, ಒಂದ್ಸತಿ ಹೋಗಿ ಚೆಕ್ ಮಾಡಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ವಿತ್ ಎನಿ 4 ಪಾಯಿಂಟ್ಸ್. ಪ್ಲಾನಿಂಗಿನ ಇಂಪಾರ್ಟೆನ್ಸ್ನ ಎಕ್ಸ್ಪ್ಲೈನ್ ಮಾಡಿ 4 ಪಾಯಿಂಟ್ಸ್ ಮೂಲಕ ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಇಲ್ಲಿ ನೀವು ಏನು ಮಾಡಬೇಕು, ಪ್ಲಾನಿಂಗಿನ ಮೀನಿಂಗ್ ಬರೀಬೇಕು 4 to 5 ಸೆಂಟೆನ್ಸಲ್ಲಿ. ಅದಾದ ನಂತರ ಪಾಯಿಂಟ್ಸ್ನ ಕೋಟ್ ಮಾಡ್ತಾ ಹೋಗಬೇಕು, ಆಮೇಲೆ ಇದ್ರದ್ದು ಎಕ್ಸ್ಪ್ಲನೇಷನ್ನ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಇಂಪಾರ್ಟೆನ್ಸ್ ಬಂದು, ಪ್ಲಾನಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟೈನಿಟಿ, ಪ್ಲಾನಿಂಗ್ ರೆಡ್ಯೂಸಸ್ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟ್ಫುಲ್ ಆ್ಯಕ್ಟಿವಿಟೀಸ್, ಪ್ಲಾನಿಂಗ್ ಪ್ರಮೋಟ್ಸ್ ಇನೋವೇಟಿವ್ ಐಡಿಯಾಸ್, ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. ಸೊ ಇದರಲ್ಲಿ ನೀವು ಕರೆಕ್ಟಾಗಿ ಪ್ರಾಪರಾಗಿ ನೆನ್ಪಿಟ್ಕೊಳ್ಬೇಕಾಗಿರುವಂತಹ ವರ್ಡ್ಸ್ ಏನು, ರಿಸ್ಕ್ ಆಫ್ ಅನ್ಸರ್ಟನಿಟಿನ ರೆಡ್ಯೂಸ್ ಮಾಡುತ್ತೆ, ಹಾಗೆ ಓವರ್ಲ್ಯಾಪಿಂಗ್ ಮತ್ತು ವೇಸ್ಟ್ಫುಲ್ ಆ್ಯಕ್ಟಿವಿಟೀಸ್ನ ರೆಡ್ಯೂಸ್ ಮಾಡುತ್ತೆ, ಹಾಗೆ ಇನೋವೇಟಿವ್ ಐಡಿಯಾಸ್ನ ಪ್ರಮೋಟ್ ಮಾಡುತ್ತೆ, ಇನ್ನು ಡಿಸಿಷನ್ ಮೇಕಿಂಗ್ಗೆ ಪ್ಲಾನಿಂಗು ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಎನಿ 4 ಫೀಚರ್ಸ್ ಆಫ್ ಪ್ಲಾನಿಂಗ್. ಪ್ಲಾನಿಂಗಿನ 4 ಫೀಚರ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಫೀಚರ್ ಬಂದು, ಪ್ಲಾನಿಂಗ್ ಫೋಕಸಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್, ಪ್ಲಾನಿಂಗ್ ಈಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್ ಈಸ್ ಪರ್ವಾಸಿವ್, ಪ್ಲಾನಿಂಗ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಎನಿ 4 ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಪ್ಲಾನಿಂಗಿನ 4 ಲಿಮಿಟೇಷನ್ಸ್ ಆರ್ ಡಿಮೆರಿಟ್ಸ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ, ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಅ ಡೈನಾಮಿಕ್ ಎನ್ವೈರನ್ಮೆಂಟ್, ಪ್ಲಾನಿಂಗ್ ರೆಡ್ಯೂಸಸ್ ಕ್ರಿಯೇಟಿವಿಟಿ, ಆ್ಯಂಡ್ ಲಾಸ್ಟ್ ಪಾಯಿಂಟ್ ಈಸ್ ಪ್ಲಾನಿಂಗ್ ಇನ್ವಾಲ್ವ್ಸ್ ಎ ಹ್ಯೂಜ್ ಕಾಸ್ಟ್. ಫೋರ್ತ್ ಕ್ವಶನ್ ನೋಡಿ, ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೈ ಎಕ್ಸ್ಪ್ಲೈನಿಂಗ್ ಎನಿ 4 ಪಾಯಿಂಟ್ಸ್. ಯಾವುದಾದ್ರೂ 4 ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಿನ ಸಿಗ್ನಿಫಿಕೆನ್ಸ್, ನಥಿಂಗ್ ಬಟ್ ಇಂಪಾರ್ಟೆನ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸಿಗ್ನಿಫಿಕೆನ್ಸ್ ನೋಡಿ, ಪ್ರೊವೈಡಿಂಗ್ ಮ್ಯಾನೇಜರ್ಸ್ ವಿತ್ ಯೂಸ್ಫುಲ್ ಇನ್ಸೈಟ್ಸ್ ಇನ್ ಟು ರಿಯಾಲಿಟಿ, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಸೈಂಟಿಫಿಕ್ ಡಿಸಿಷನ್, ಆ್ಯಂಡ್ ಲಾಸ್ಟ್ ಸಿಗ್ನಿಫಿಕೆನ್ಸ್ ಈಸ್ ಮೀಟಿಂಗ್ ಚೇಂಜಿಂಗ್ ಎನ್ವೈರನ್ಮೆಂಟ್ ರಿಕ್ವೈರ್ಮೆಂಟ್ಸ್. ಫಿಫ್ತ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ ಟೇಲರ್. ಸೊ science not rule of a thumb, harmony not discard, cooperations not individualism, development of each and every person to his or her greatest efficiency and prosperity. Next question nodi, explain the 4 aspects of work study developed by Taylor: method study, motion study, time study, fatigue study. So next question nodi, a good control system helps an organization in many ways. Justify this statement with any 4 points. So ಈ ಒಂದು ಕ್ವಶನ್, ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗಿನ ಇಂಪಾರ್ಟೆನ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಇಂಪಾರ್ಟೆನ್ಸ್ ನೋಡಿ, ಅಕಂಪ್ಲಿಷಿಂಗ್ ಆರ್ಗನೈಸೇಷನಲ್ ಗೋಲ್ಸ್, judging accuracy of standards, making efficient use of resources, improving employee motivation. Next question nodi, explain the limitations of controlling and limitations, difficulty in setting quantitative standards, little control on external factors, resistance from employees, costly affair. Next question nodi, explain briefly the steps involved in controlling process ಅಲ್ಲಿ ಏನೆಲ್ಲ ಸ್ಟೆಪ್ಸ್ ಇನ್ಕ್ಲೂಡ್ ಆಗಿದೆ ಅಂತ ಕೇಳಿದರೆ, ಮೊದಲನೇದಾಗಿ ನೀವು ಇಲ್ಲಿ ಕಂಟ್ರೋಲಿಂಗಿನ ಮೀನಿಂಗ್ ಬರೀಬೇಕು. ಅದಾದ ನಂತರ ಏನೆಲ್ಲ ಸ್ಟೆಪ್ಸ್ ಇದೆ ಕಂಟ್ರೋಲಿಂಗ್ ಪ್ರೋಸೆಸ್ಸಲ್ಲಿ ಅದನ್ನು ನೀವು ಒಂದು ಚಾರ್ಟ್ ಮೂಲಕ ಒಂದು ನೀಟಾಗಿ ಡ್ರಾ ಮಾಡಿ ಸ್ಟೆಪ್ಸ್ನ ಮೆನ್ಷನ್ ಮಾಡಿರಬೇಕು. ಓಕೆ, ಸೊ ಫಸ್ಟ್ ಸ್ಟೆಪ್ ಬಂದು ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟೆಪ್ ಬಂದು ಮೆಜರ್ಮೆಂಟ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್, ಇನ್ನು ಥರ್ಡ್ ಸ್ಟೆಪ್ ಬಂದು ಕಂಪೇರಿಂಗ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ದ ಸ್ಟ್ಯಾಂಡರ್ಡ್ಸ್, ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ದಟ್ ಈಸ್ ಅನಲೈಸಿಂಗ್ ಡಿವಿಯೇಷನ್. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಎನಿ 4 ಟೈಪ್ಸ್ ಆಫ್ ಟೆಸ್ಟ್ ಯೂಸ್ ಇಟ್ ಫಾರ್ ಸೆಲೆಕ್ಷನ್ ಆಫ್ ಎಂಪ್ಲಾಯೀಸ್ನ ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಟೆಸ್ಟನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಮೊದಲನೇ ಟೆಸ್ಟ್ ಬಂದು ಇಂಟೆಲಿಜೆನ್ಸ್ ಟೆಸ್ಟ್, ಆ್ಯಂಡ್ ದ ಸೆಕೆಂಡ್ ಟೆಸ್ಟ್ ದಟ್ ಈಸ್ ಆಪ್ಟಿಟ್ಯೂಡ್, ಥರ್ಡ್ ಟೆಸ್ಟ್ ಬಂದು ಪರ್ಸ್ನಾಲಿಟಿ ಟೆಸ್ಟ್, ಆ್ಯಂಡ್ ದ ಲಾಸ್ಟ್ ಟೆಸ್ಟ್ ದಟ್ ಈಸ್ ಟ್ರೇಡ್ ಟೆಸ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ದ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಮೊದಲನೇ ಸೋರ್ಸ್ ಬಂದು ಟ್ರಾನ್ಸ್ಫರ್ಸ್, ಆ್ಯಂಡ್ ದ ಸೆಕೆಂಡ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಈಸ್ ಪ್ರಮೋಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರಿನ ಯಾವುದಾದ್ರೂ 4 ರೈಟ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಮೊದಲನೇ ರೈಟ್ಸ್ ಬಂದು ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್, ರೈಟ್ ಟು ಚೂಸ್, ಆ್ಯಂಡ್ ರೈಟ್ ಟು ಬಿ heard. Explain any 4 ways in which
the objective of consumer protection can be achieved. Self-regulation by business association, consumer awareness, and consumer organizations. Explain the elements of marketing mix: product, price, place, promotion. Briefly explain any 4 characteristics of industrial products. First one ಬಂದು number of buyers, channel levels, geographic concentration, ಹಾಗೆ derived demand. Next question ನೋಡಿ, explain briefly any 4 objections against advertising: adds to cost, undermines social values, confuses the buyers, encourage sale of inferior product. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಿನಾನ್ಸಿಂಗ್ ಡಿಸಿಷನ್ಗೆ ಏನೆಲ್ಲ ಫ್ಯಾಕ್ಟರ್ಸು ಅಫೆಕ್ಟ್ ಮಾಡುತ್ತೆ. ಸೊ 4 ಫ್ಯಾಕ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಫ್ಯಾಕ್ಟರ್ ಈಸ್ ಕಾಸ್ಟ್, ಆ್ಯಂಡ್ ದ ಸೆಕೆಂಡ್ ಫ್ಯಾಕ್ಟರ್ ಈಸ್ ರಿಸ್ಕ್, ಫ್ಲಟೇಷನ್ ಕಾಸ್ಟ್, ಕ್ಯಾಶ್ ಫ್ಲೋ ಪೊಸಿಷನ್ ಆಫ್ ದ ಕಂಪನಿ, ಆ್ಯಂಡ್ ದ ಲಾಸ್ಟ್ ಫ್ಯಾಕ್ಟರ್ ದಟ್ ಈಸ್ ಫಿಕ್ಸ್ಡ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿವಿಡೆಂಡ್ ಡಿಸಿಷನ್ಗೆ ಯಾವ 4 ಫ್ಯಾಕ್ಟರ್ಸು ಅಫೆಕ್ಟ್ ಆಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಫ್ಯಾಕ್ಟರ್ ಬಂದು ಅಮೌಂಟ್ ಆಫ್ ಅರ್ನಿಂಗ್ಸ್, ಸೆಕೆಂಡ್ ಫ್ಯಾಕ್ಟರ್ ಸ್ಟೆಬಿಲಿಟಿ ಅರ್ನಿಂಗ್ಸ್, ಥರ್ಡ್ ಫ್ಯಾಕ್ಟರ್ ಬಂದು ಸ್ಟೆಬಿಲಿಟಿ ಆಫ್ ಡಿವಿಡೆಂಡ್ಸ್, ಆ್ಯಂಡ್ ದ ಫೋರ್ತ್ ಫ್ಯಾಕ್ಟರ್ ದಟ್ ಈಸ್ ಗ್ರೋತ್ ಆಪರ್ಚುನಿಟೀಸ್. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್? Explain briefly the factors affecting capital budgeting decision. Capital budgeting decision ಅಂದರೆ ಏನು, ಹಾಗೆ ಏನೆಲ್ಲ ಫ್ಯಾಕ್ಟರ್ಸು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಗೆ ಅಫೆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಈಸ್ ಕಾಲ್ಡ್ capital budgeting decision. It involves committing the finance on a long term basis. ಸೊ ಏನೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಗೆ ಅಂದರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್. ಸೊ ಫಸ್ಟ್ ಫ್ಯಾಕ್ಟರ್ ಈಸ್ ಕ್ಯಾಶ್ ಫ್ಲೋಸ್ ಆಫ್ ದ ಪ್ರಾಜೆಕ್ಟ್, ಆ್ಯಂಡ್ ದ ಸೆಕೆಂಡ್ ಫ್ಯಾಕ್ಟರ್ ದಟ್ ಈಸ್ ದ ರೇಟ್ ಆಫ್ ರಿಟರ್ನ್, ಆ್ಯಂಡ್ ದ ಲಾಸ್ಟ್ ಫ್ಯಾಕ್ಟರ್ ದಟ್ ಈಸ್ ದ ಇನ್ವೆಸ್ಟ್ಮೆಂಟ್ ಕ್ರೈಟೀರಿಯಾ ಇನ್ವಾಲ್ವ್ಡ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಆನ್ ಆರ್ಗನೈಸೇಷನ್. ಸೊ ಫಸ್ಟ್ ಫ್ಯಾಕ್ಟರ್ ಬಂದು ನೇಚರ್ ಆಫ್ ಬಿಸ್ನೆಸ್, ಸ್ಕೇಲ್ ಆಫ್ ಆಪರೇಷನ್, ಥರ್ಡ್ ಫ್ಯಾಕ್ಟರ್ ನೋಡಿ ಚಾಯ್ಸ್ ಆಫ್ ಟೆಕ್ನಿಕ್, ಆ್ಯಂಡ್ ದ ಲಾಸ್ಟ್ ಫ್ಯಾಕ್ಟರ್ ಟೆಕ್ನಾಲಜಿ ಅಪ್ಗ್ರೇಡೇಷನ್. ಇನ್ನು 4 ಮಾರ್ಕ್ಸಿಂದು ಲಾಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಆನ್ ಆರ್ಗನೈಸೇಷನ್. ನೇಚರ್ ಆಫ್ ಬಿಸ್ನೆಸ್, ಸ್ಕೇಲ್ ಆಫ್ ಆಪರೇಷನ್, ಬಿಸ್ನೆಸ್ ಸೈಕಲ್, ಆ್ಯಂಡ್ ಸೀಸನಲ್ ಫ್ಯಾಕ್ಟರ್. ಸೊ ಇದಿಷ್ಟು ನಿಮಗೆ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗಿರುತ್ತೆ 4 ಮಾರ್ಕ್ಸಿಂದು. ನೋಡಿ ಇಲ್ಲಿ ಫ್ಯಾಕ್ಟರ್ಸ್ ಏನಿದೆ, ಫ್ಯಾಕ್ಟರ್ಸ್ ಅಂತ ಹೇಳಿಬಿಟ್ಟು ಫಿನಾನ್ಸಿಂಗ್ ಡಿಸಿಷನ್ಗೆ ಏನು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ, ಹಾಗೆ ಡಿವಿಡೆಂಡ್ ಡಿಸಿಷನ್ಗೆ ಏನು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ, ಇನ್ನು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಗೆ ಈ ರೀತಿ ಇಂಥ ಕಾನ್ಸೆಪ್ಟಿನ ಫ್ಯಾಕ್ಟರ್ಸ್ನ ನಾವು ಯಾವ ರೀತಿ ಓದ್ಕೊಬೇಕು ಅಂದರೆ ಒಂದು ಕೋಡ್ಸ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಕೋಡ್ಸ್ನ ಕ್ರಿಯೇಟ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ತಲೆಯಲ್ಲಿ ನೆನ್ಪಿಟ್ಕೊಬೋದು. ಸೊ ನಿಮಗೆ ಎಕ್ಸಾಮ್ಸಲ್ಲೂ ಕೂಡ ಮರ್ತೋಗೋವಂಥ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ. ಓಕೆ, ಕೋಡ್ಸ್ನ ರೆಡಿ ಮಾಡಿಕೊಂಡು ಆನ್ಸರ್ನ ಓದ್ತಾ ಹೋಗಿ. ಸೊ ನೇಚರ್ ಆಫ್ ಬಿಸ್ನೆಸ್ ಅಂತ ಇದೆ, NB ಅಂತ ಅಂದ್ಕೊಳ್ಳಿ, ಸ್ಕೇಲ್ ಆಫ್ ಆಪರೇಷನ್ SO, ಬಿಸ್ನೆಸ್ ಸೈಕಲ್ BC, ಆ್ಯಂಡ್ ಸೀಸನಲ್ ಫ್ಯಾಕ್ಟರ್ SF. ಸೊ ಈ ರೀತಿ ಒಂದು ಕೋರ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಈಸಿ ಅನಿಸುತ್ತೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ PU ಫ್ರೆಂಡ್ಸ್ ಯಾರೆಲ್ಲ ಈ ಸತಿ ಎಕ್ಸಾಮ್ ಬರೀತಾ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲಿನ ಹೊಸ ವ್ಯೂವರ್ಸ್ ಇರ್ತೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.